ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಸೊ ಭಾಳ ಮಂದಿ ಕೇಳತ್ತಿದ್ರಿ. ಸೊ ಇವತ್ತು ನಾವು ಹೊಸ ಮಿನಿ ವ್ಲಾಗ್ ಮಾಡೀನಿ. ಇವತ್ತು ಲಾಸ್ಟ್ ಡೇ ಆಫ್ ಎಕ್ಸಾಮ್ ಇತ್ತು. ಸೊ ಹಾಗಾಗಿ ಪೂಜೆ ಮಾಡ್ಕೊಂಡು ನಾವು ಬಿಡೋಂಬರ್ರಿ ಮನೆಗೆ. ಸೊ ಲೆಟ್ಸ್ ಗೋ. ಸೊ ನಮ್ಮ ಕ್ಯಾಟ್ ನನಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಬರತೈತಿ. ನಮ್ಮ ಬೆಕ್ಕು ಇದ್ರ ಹೆಸರು ಗುಂಡಾರಿ. ಗುಂಡ ಬಂದ ನನಗೀಗ ವಿಶ್ ಮಾಡ್ತಾನೆ ನೋಡ್ರಿ, ಆಲ್ ದ ಬೆಸ್ಟ್ ಅಂತಾನವ. ಸೊ ಬರ್ರಿ ನಮ್ಮ ಗುಂಡನ ಕಡೆ ಆಲ್ ದ ಬೆಸ್ಟ್ ಹೇಳ್ಸ್ಕೊಂಡೆ ನಾ 5 ಗಂಟೆ ಎಕ್ಸಾಮಿಗೆ ಪಪ್ಪ ಬಿಡಕ್ಕೆ ಬಂದಿದ್ರೆ ಬಸ್ ಸ್ಟಾಪ್ ತನಕ ಬಿಟ್ಟೆ. ನಾನು ಹೋದೆ ಚಿಗ್ರಿ ಸ್ಟಾಪ್. ಚಿಗ್ರಿ ಬಸ್ ಹಿಡ್ಕೊಂಡು ಜಿಕ್ ಅಂತಂದು ಒಂದು 20-25 ನಿಮಿಷ ಜಿಕ್ ಅಂತಂದು ಬೀವಿಗೆ ಹೋಗ್ಬಿಟ್ವಿ. ಸೊ ಅಲ್ಲೇ ಬಸ್ನಾಗ ಓದ್ಬೇಕಲ್ರಿಪ್ಪ, ರಿವಿಷನ್ ಮಾಡ್ಬೇಕು. ಸೊ ಹಾಗಾಗಿ ಬಸ್ನಾಗ ರಿವಿಷನ್ ನಮ್ಮದು ಎಕ್ಸಾಮ್ ಇದ್ರೆ ಬರೀ ಹಣೆ ಬರೀ ರಿವಿಷನ್ ಮಾಡ್ಬೇಕಂದ್ರೆ ಬಸ್ನಾಗ ಮಾಡ್ಕೊಂಡು ಹೋಗೋದು. ಬಂದು ನೋಡ್ರಿ ನಮ್ಮ ಕಾಲೇಜ್ ಇದೇ ರೀ KLPC ಶಾಪಿನ ಇಲ್ಲಿ ಕೂತ್ಕೊಂಡು ಮತ್ತು ಹುಡುಗಿಯರ ಜೊತೆ ಮತ್ತೆ ರಿವಿಷನ್ ರೀಪ್ಪ. ಅದು ಮುಗಿಸ್ಕೊಂಡು ಮತ್ತೆ ನಾವು ಎಕ್ಸಾಮ್ ಅಂತ ಬರ್ದ್ವಿ. ಚೊಕ್ಕಾತ ಎಕ್ಸಾಮ್ ಮುಗಿಸ್ಕೊಂಡು ಹೊರಗೆ ಪಾನಿಪುರಿ ಪಾಟಿಮೂರು ಅಂತ ಇದ್ವಿ. ಸೊ ಪಾನಿಪುರಿ ಸುಕ್ಕಪುರಿ ಬಾಯಿ ತುಂಬ ತಿನ್ಕೊಂಡು ಸೊ ನಾವೀಗ ಅಲ್ಲಿಂದ ಮತ್ತೆ ಹಂಗೆ ಒಂದು ರೌಂಡ್ ವಾಕಿಂಗ್ ಮಾಡೋಣ ಬರ್ರಿ ಅಂತ ಹಂಗೆ ಹೋದ್ವಿ ಹೊರಗೆ. ಸೊ ಇಲ್ಲಿ ಮತ್ತು ಹೊಟ್ಟಸ್ತವ ಬರೋಬ್ಬರಿ ಅಂತಂದು ಮಧ್ಯಾಹ್ನ ಊಟಕ್ಕೆ ಕಾಲೇಜ್ ಕ್ಯಾಂಟೀನಿಗೆ ಬಂದ್ವಿ. ಕಾಲೇಜ್ ಕ್ಯಾಂಟೀನಾಗ ಗೋಬಿ ರೈಸ್ ಆರ್ಡರ್ ಮಾಡಿದ್ವಿ ಮತ್ತು ರೋಜಾ ಡಬ್ಬಿ ತೊಗೊಂಬಂದಿಲ್ಲ. ಸೊ ಹಾಗಾಗಿ ಎಲ್ಲರೂ ಸೇರ್ಪದೆ ಸರಿ ಮತ್ತು ಇನ್ನು ಸಿಗಂಗಿಲ್ಲ ನಾವು ಅಂಥೇಳಿ ಮತ್ತೆ ಸಂಜೆಗೆ ವಡಾಪಾವ್ ತಿನ್ನಕ್ಕೆ ಬಂದ್ವಿ ರೀ. ವಡಾಪಾವ್ ಅಂತೂ ಮಸ್ತ್ ಇತ್ತು ಅಲ್ಲೇ. ಸೊ ಅದಾದ್ಮೇಲೆ ಮತ್ತೆ ಬಜ್ಜಿ ಮಿರ್ಚಿ ಖಾಂದ ಬಜ್ಜಿ ಬದ್ನಿಕಾಯಿ ಬಜ್ಜಿ ಎಲ್ಲ ಹೊಡೆದು ಬಂದ್ವಿ ರೀ. ಟೇಸ್ಟ್ ಮಸ್ತ್ ಇತ್ತು. ಸೊ ಇದನ್ನು ತಿನ್ಕೊಂಡು ವಾಕ್ ಮಾಡ್ಕೊತ ನಾ ಹೋದ್ವಿ ಟೀ ಕ್ಲಬ್ ಕಡೆ. ಅಲ್ಲಿ ಹೋಗಿ ಮತ್ತೆ ಚಹಾ ಕುಡಿಯಾಕಂತಂದು ಹೋದ್ವಿ ಗೈಸ್. ಟೀ ಕ್ಲಬ್ನಾಗ ಚಹಾ ಕುಡ್ದೆ ಮತ್ತು ಎದ್ದು ಬಂದ್ವಿ ರೀ. ಇದು ನಮ್ಮದು ಲಾಸ್ಟ್ ಡೇ ಆಫ್ ಎಕ್ಸಾಮ್. ಸೊ ಅಲ್ಲಿಂದ ಮತ್ತೆ ನಾ ಮನೆಗೆ ಬಂದೆ. ಬಾಯ್. ನಮ್ಮ ಬೇಕು ನೋಡ್ರಿ ನಾ ಬಂದ ತಕ್ಷಣ ಮತ್ತು ಪ್ರತ್ಯಕ್ಷ ಆಗಿ ಹೆಂಗೆ ಆಯ್ತು ನಿಂದು ಎಕ್ಸಾಮ್ ಅಂತಂದು ಹೇಳಕ್ಕೆ ನನಗೆ ಕರೆಯೋಕೆ ಹಾಯ್ ಅಂತಂದು ಹೇಳಿ ಕರೆಯಕ್ಕೆ ಬಂತೆ. ಬೈ.